ಜನತಾ ತೀರ್ಪು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗಣ್ಯ ಅತಿಥಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ದೆಹಲಿಯಿಂದ ನಮ್ಮ ಜೊತೆ ಹಿರಿಯ ಪತ್ರಕರ್ತ ಅರುಣ್ ಕೂಡ ಇದ್ದಾರೆ. ನಾವು 3 ಕ್ಷೇತ್ರಗಳ ಫಲಿತಾಂಶವನ್ನು, ನೀವು ಕ್ಷಣದ ಫಲಿತಾಂಶವನ್ನು ಗಮನಿಸ್ತಾ ಇದ್ರಿ. ಜೊತೆಗೆ 5 ರಾಜ್ಯಗಳ ಫಲಿತಾಂಶವನ್ನು ಕೂಡ ನಿಮಗೆ ನೀಡ್ತಾ ಇದ್ವಿ. ಅದರಲ್ಲಿ ಪ್ರಮುಖವಾಗಿ 4 ರಾಜ್ಯಗಳ ಚುನಾವಣೆಯ ಫಲಿತಾಂಶವನ್ನು ಸ್ಕ್ರೀನಲ್ಲಿ ನೀವು ಗಮನಿಸ್ತಾ ಇದ್ರಿ. ಅದರ ಜೊತೆಗೆ ಪ್ರಮುಖವಾದ್ದು ಆಂಧ್ರ ಪ್ರದೇಶದ ಪುಲಿವೆಂದಲ ಕ್ಷೇತ್ರದ್ದು, ಜೊತೆಗೆ ಜಗನ್ ಸ್ಪರ್ಧೆ ಮಾಡುವ ಕಡಪ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ಕೂಡ ಗಮನಿಸ್ತಾ ಇದ್ರಿ. ಕಡಪ ಲೋಕಸಭಾ ಕ್ಷೇತ್ರದಲ್ಲಿ ವೈಎಸ್ಆರ್ ಪುತ್ರ ಜಗನ್ ಕಾಂಗ್ರೆಸ್ಗಿಂತ ಬಹಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಅದೇ ರೀತಿ ಪುಲಿವೆಂದಲ ವಿಧಾನಸಭಾ ಕ್ಷೇತ್ರದಲ್ಲಿ ವೈಎಸ್ ರಾಜಶೇಖರ ರೆಡ್ಡಿ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ರೈಟ್, ಇನ್ನು ಕೇರಳದ್ದು ಈಗಾಗಲೇ ಮಾಹಿತಿ ಬರ್ತಾ ಇದೆ. ಕೇರಳದನ್ನು ಗಮನಿಸ್ತಾ ಇದ್ದೀರಿ ನೀವು. ಕೇರಳದ ಪ್ರಕಾರ ಕೇರಳದಲ್ಲಿ UDF ಮುನ್ನಡೆ ಕಾಯ್ಕೊಂಡ್ರೆ, ತಮಿಳುನಾಡಿನಲ್ಲಿ ಅಣ್ಣಾ DMK, ಜಯಲಲಿತಾ ನೇತೃತ್ವದ ಅಣ್ಣಾ DMK ಈಗ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 51 ಕ್ಷೇತ್ರದಲ್ಲಿ ಅಣ್ಣಾ DMK, 35ರಲ್ಲಿ DMK. ಇನ್ನು ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬಂದರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ, ಕೇಂದ್ರ ರೈಲ್ವೆ ಸಚಿವೆಯವರ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 128 ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ ಇದೆ. ಇನ್ನು ಅಸ್ಸಾಂನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅಸ್ಸಾಂನಲ್ಲಿ AGP ಮತ್ತು ಕಾಂಗ್ರೆಸ್ ಮಧ್ಯೆ ಸ್ಪಷ್ಟ ಹೋರಾಟ ಆಯಿತು. ಇನ್ನು ಪುದುಚೇರಿಯಲ್ಲಿ ADMK ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಈಗಾಗಲೇ ಎಲ್ಲ 5 ರಾಜ್ಯಗಳ ಫಲಿತಾಂಶವನ್ನು ಗಮನಿಸ್ತಾ ಇದ್ರಿ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ UDF ಮುನ್ನಡೆಯನ್ನು ಕಾಯ್ದುಕೊಂಡ್ರೆ, LDF ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇದನ್ನು ಒಟ್ಟಾರೆ ಅಣ್ಣಾ DMK, ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್, LDF ಈಗ ಈ 4 ರಾಜ್ಯಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಸೊ 5 ರಾಜ್ಯಗಳ ಮತ ಎಣಿಕೆ ಕಾರ್ಯ ಬಿರುಸಿನಿಂದ ಸಾಗ್ತಾ ಇದೆ. ಈಗ ಅಲ್ಲಿಯ ಮತ ಎಣಿಕೆ ಕಾರ್ಯ ಬಹುತೇಕ ಆರಂಭಿಕ ಹಂತದಲ್ಲಿ ಸಿಕ್ಕ ಫಲಿತಾಂಶವನ್ನು ನೀವು ಗಮನಿಸ್ತಾ ಇದ್ರಿ. ಇನ್ನು ಬಂಗಾರಪೇಟೆ ಮತ್ತು ಚನ್ನಪಟ್ಟಣದಿಂದ ನಮ್ಮ ಪ್ರತಿನಿಧಿಗಳಿಬ್ಬರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಚನ್ನಪಟ್ಟಣಕ್ಕೆ ಹೋಗೋಣ. ವೀರೇಂದ್ರ, ಈಗ ಎಷ್ಟು ಸುತ್ತಿನ ಮತ ಎಣಿಕೆ ಕಾರ್ಯ ಮುಗಿತು? ಯಾರೆಲ್ಲ ಮುನ್ನಡೆ ಇದ್ದಾರೆ? ವೀರೇಂದ್ರ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಎಷ್ಟು ಸುತ್ತಿನ ಎಣಿಕೆ ಕಾರ್ಯ ಮುಕ್ತಾಯ ಆಯ್ತು? ಈಗ ಯಾರ್ಯಾರು ಎಷ್ಟೆಷ್ಟು ಮತ ಪಡೆದಿದ್ದಾರೆ, ಯಾರು ಮುನ್ನಡೆ ಇದ್ದಾರೆ? ನನ್ನ ಧ್ವನಿ ಬಹುಶಃ ನಮ್ಮ ಪ್ರತಿನಿಧಿ ವೀರೇಂದ್ರ ಅವರವರೆಗೂ ತಲುಪ್ತಾ ಇಲ್ಲ. ಈಗಾಗಲೇ ಅಲ್ಲಿ ವೀರೇಂದ್ರ ಅವ್ರನ್ನ ಮತ್ತೆ ನಾನು ಸಂಪರ್ಕಿಸ್ತೀನಿ. ನಮ್ಮ ಜೊತೆ ಬಂಗಾರಪೇಟೆಯಿಂದ ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ಈಗ ಸಂಪರ್ಕದಲ್ಲಿದ್ದಾರೆ. ವಿಜಯಲಕ್ಷ್ಮಿ ಅವ್ರನ್ನ ವಿಜಯಲಕ್ಷ್ಮಿನೂ ಕೂಡ ನಂತರ ಸಂಪರ್ಕಿಸ್ತೀನಿ. ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ ನೀವು ಆರಂಭದ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಮತ ಎಣಿಕೆಗೂ ಮೊದಲು ಯಂತ್ರಗಳನ್ನು ಮತ್ತು ಮತಪೆಟ್ಟಿಗೆಗಳನ್ನೆಲ್ಲ ಗಮನಿಸ್ತಾ ಇದ್ದ ಬಗ್ಗೆ ಅಲ್ಲಿ ಅಧಿಕಾರಿಗಳೆಲ್ಲ ಸಿದ್ಧತೆ ನಡೆಸಿರೋ ಮಾಹಿತಿ ನೋಡ್ತಾ ಇದ್ದೀರಿ. ಆನಂತರ ಮತ ಎಣಿಕೆ ಕಾರ್ಯ, ಮತ ಎಣಿಕೆಯ ಸಂದರ್ಭದಲ್ಲಿ ಇರಬೇಕಾದ ಎಲ್ಲ ಅಭ್ಯರ್ಥಿಗಳು, ಅವರ ಪರವಾದ ವೀಕ್ಷಕರೆಲ್ಲರೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಜಗಳೂರಿನಲ್ಲಿ ಈಗಲೂ ಕೂಡ BJP ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಜೊತೆಗೆ 5 ರಾಜ್ಯಗಳ ಫಲಿತಾಂಶ ಕೂಡ ಬರ್ತಾ ಇದೆ. ಅದರಲ್ಲಿ 4 ರಾಜ್ಯಗಳ ಫಲಿತಾಂಶವನ್ನು ತಾವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ತಕ್ಷಣಕ್ಕೆ ತಮಿಳುನಾಡಿನಲ್ಲಿ AIADMK, ಜಯಲಲಿತಾ ನೇತೃತ್ವದ AIADMK ಮುನ್ನಡೆ ಕಾಯ್ದುಕೊಂಡ್ರೆ, ವೆಸ್ಟ್ ಬೆಂಗಾಲ್ನಲ್ಲಿ ತೃಣಮೂಲ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇನ್ನು ಆಂಧ್ರ ಪ್ರದೇಶದ್ದು ಕೂಡ ಸಾಕಷ್ಟು ಕುತೂಹಲ ಸೇರಿಸಿತ್ತು. ಇಡೀ ರಾಜ್ಯದ ಕಾಂಗ್ರೆಸ್ ಒಂದೆಡೆಯಾದರೆ, ಕಾಂಗ್ರೆಸ್ನಿಂದ ಹೊರಬಂದ ವೈಎಸ್ ರಾಜಶೇಖರ ರೆಡ್ಡಿ ಅವರ ಪುತ್ರ ಜಗನ್ಮೋಹನ್ ರೆಡ್ಡಿ YSR ಕಾಂಗ್ರೆಸ್ ಅನ್ನೋ ಹೊಸ ಪಕ್ಷವನ್ನು ಸ್ಥಾಪಿಸಿ ಇಡೀ ರಾಜ್ಯ ಕಾಂಗ್ರೆಸ್ಗೆ ಸಡ್ಡು ಹೊಡೆದು ನಿಂತಿದ್ದರು. ಅಲ್ಲಿ YSR ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು YSR ಅವರ ಪುತ್ರ ಜಗನ್ಮೋಹನ್ ಸ್ಪರ್ಧಿಸಿದರು. ಕಡಪ ಲೋಕಸಭಾ ಕ್ಷೇತ್ರದಿಂದ ಜಗನ್ ಸ್ಪರ್ಧಿಸಿದರೆ, ಪುಲಿವೆಂದಲ ಕ್ಷೇತ್ರದಿಂದ ವಿಜಯಲಕ್ಷ್ಮಿ ಸ್ಪರ್ಧಿಸಿದರು. ಇವರಿಬ್ಬರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಹಿಂದಿಕ್ಕಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಚನ್ನಪಟ್ಟಣದಿಂದ ನಮ್ಮ ಪ್ರತಿನಿಧಿ ಮಾತಾಡ್ತಾ ಇದ್ದಾರೆ, ಕನೆಕ್ಟ್ ಆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ವೀರೇಂದ್ರ, ಸದ್ಯಕ್ಕೆ ಎಷ್ಟು ಸುತ್ತಿನ ಮತ ಎಣಿಕೆ ಮುಕ್ತಾಯ ಕಂಡಿದೆ? ಯಾರ್ಯಾರು ಎಷ್ಟೆಷ್ಟು ಮತ ಪಡೆದಿದ್ದಾರೆ? ಯಾರು ಮುನ್ನಡೆ ಇದ್ದಾರೆ, ಯಾರು ಹಿನ್ನಡೆ ಇದ್ದಾರೆ? ಹಮೀದ್, ಈಗ ಸುಮಾರು 4ನೇ ಸುತ್ತಿನ ಮತ ಎಣಿಕೆ ಅಂತಿಮ ಹಂತಕ್ಕೆ ಬಂದಿದೆ. ಆರಂಭದಿಂದಲೂ ಕೂಡ ಬಿಜೆಪಿ ಅಭ್ಯರ್ಥಿ CP ಯೋಗೇಶ್ವರ್ ಅವರು ಒಂದು ಹೆಜ್ಜೆ ಮುಂದೆನೇ ಇದ್ದರು.
ಒಂದು ಸುತ್ತಿನಲ್ಲಿ ಮಾತ್ರ JDSನ ಅಭ್ಯರ್ಥಿ ಸಿಂಬ್ಲಿಂ ನಾಗರಾಜ್ ಅವರು 27 ಮತಗಳಿಂದ ಮುಂದೆ ಹೋಗಿದ್ದು ಬಿಟ್ಟರೆ ಆರಂಭದಿಂದಲೂ ಕೂಡ CP ಯೋಗೇಶ್ವರ್ ಅವರು ಮುನ್ನಡೆಯನ್ನು ಕಾಯ್ದುಕೊಂಡು ಬಂದಿದ್ದರು. ಮೊದಲನೇ ಸುತ್ತಿನಲ್ಲಿ ಅವರಿಗೆ ಸುಮಾರು 1200 ಮತಗಳ ಮುನ್ನಡೆ ದೊರಕಿತ್ತು. ಈಗ 4ನೇ ಸುತ್ತಿನ ಹೊತ್ತಿಗೆ ಅವರಿಗೆ ಸರಿಸುಮಾರು 4000 ಮತಗಳಿಂದ ಅವರು ಮುಂದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದರೆ ಆರಂಭದಿಂದಲೂ ಕೂಡ ಅವರು ಹಂತ ಹಂತವಾಗಿ ಮುನ್ನಡೆಯನ್ನು ಸಾಧಿಸ್ತಾ ಹೋಗ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ CP ಯೋಗೇಶ್ವರ್ ಅವರ ಕಡೆ ಹೆಚ್ಚಿನ ಒಂದು ಒಲವನ್ನು ಮತದಾರರು ವ್ಯಕ್ತಪಡಿಸಿದ್ದಾರಾ ಅಂತೇಳಿ ಆರಂಭದಲ್ಲಿ ಗೋಚರಿಸ್ತಾ ಇದೆ. ಆದರೆ ಒಟ್ಟು 18 ಸುತ್ತುಗಳ ಮತ ಎಣಿಕೆ ಆಗಬೇಕಾಗಿದೆ. ಹಾಗಾಗಿ ಈಗಲೇ ಯಾವುದನ್ನು ಕೂಡ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಆರಂಭದ ಹಂತದಲ್ಲಿ CP ಯೋಗೇಶ್ವರ್ ಅವರು BJP ಅಭ್ಯರ್ಥಿ CP ಯೋಗೇಶ್ವರ್ ಅವರು ಒಂದು ರೀತಿ ಮುನ್ನಡೆಯನ್ನ ಸಾಧಿಸ್ತಾ ಮುನ್ನಡೆದಿದ್ದಾರೆ. ಇನ್ನು ಎಷ್ಟು ಸುತ್ತಿನ ಮತ ಎಣಿಕೆ ಕಾರ್ಯ ಬಾಕಿ ಇದೆ ಅಲ್ಲಿ ವೀರೇಂದ್ರ ಚನ್ನಪಟ್ಟಣದಲ್ಲಿ? ಇನ್ನು 14 ಸುತ್ತುಗಳ ಮತ ಎಣಿಕೆ ಆಗಬೇಕಾಗಿದೆ ಹಮೀದ್. 4 ಸುತ್ತಿನ ಈಗ 4ನೇ ಸುತ್ತಿನ ಮತ ಎಣಿಕೆ ಅಂತಿಮ ಹಂತಕ್ಕೆ ಬಂದಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ 4ನೇ ಒಂದು ಸುತ್ತಿನ ಅಂತಿಮ ಚಿತ್ರಣ ಸಿಗುತ್ತೆ. ಈಗ ಅರ್ಧದಷ್ಟು ಆಗಿದೆ. ಈಗ ತಿಳಿದಿರೋ ಮಾಹಿತಿ ಪ್ರಕಾರ ಸುಮಾರು 4000 ಮತಗಳಿಂದ CP ಯೋಗೇಶ್ವರ್ ಅವರು ಮುಂದಿದ್ದಾರೆ. ಸುಮಾರು 11:30 ಹೊತ್ತಿಗೆ ಎಲ್ಲ 18 ಸುತ್ತುಗಳು ಪೂರ್ಣ ಆಗುತ್ತೆ. ಇನ್ನು 14 ಸುತ್ತಿನ ಮತ ಎಣಿಕೆ ಬಾಕಿ ಇದೆ ಹಮೀದ್. ಓಕೆ, ಥ್ಯಾಂಕ್ ಯು ವೀರೇಂದ್ರ. ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಈಗ ಬಂಗಾರಪೇಟೆಯಿಂದ ನಮ್ಮ ಜೊತೆ ವಿಜಯಲಕ್ಷ್ಮಿ ಸಂಪರ್ಕಿಸ್ತಾರೆ. ವಿಜಯಲಕ್ಷ್ಮಿ, ಅಲ್ಲಿ ಎಷ್ಟು ಸುತ್ತಿನ ಮತ ಎಣಿಕೆ ಪೂರ್ಣ ಆಯಿತು? ಯಾರು ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಈಗ? ಹಮೀದ್, ಬಂಗಾರಪೇಟೆಯಲ್ಲಿ 7 ಸುತ್ತಿನ ಮತ ಎಣಿಕೆ ಕಂಪ್ಲೀಟ್ ಆಗಿದ್ದು ಬಿಜೆಪಿಯ ಎಂ ನಾರಾಯಣ ಸ್ವಾಮಿ ಅವರು 2331 ಮತಗಳಿಂದ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಅವರು ಒಟ್ಟು 25,519 ಮತಗಳನ್ನು ಗಳಿಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ KM ನಾರಾಯಣ ಸ್ವಾಮಿ ಅವರು 23,186 ಮತಗಳನ್ನು ಗಳಿಸಿದ್ದಾರೆ. ಒಟ್ಟು ಒಂದು ತುಂಬಾ ಟಫ್ ಕಾಂಪಿಟಿಷನ್ ನಡೀತಿದೆ ಅಂತ ಹೇಳ್ಬೋದು. 7ನೇ ಸುತ್ತು ಮುಗಿದಿದೆ, ಇನ್ನು 8 ಸುತ್ತುಗಳು ಬಾಕಿ ಇವೆ. ಒಟ್ಟು 15 ಅಂದ್ರೆ 16ನೇ ಸುತ್ತಿನಲ್ಲಿ ಕೇವಲ ಒಂದು ಟೇಬಲ್ ನಲ್ಲಿ ಮತ ಎಣಿಕೆ ಆಗುತ್ತೆ. ಅಂದ್ರೆ ಒಟ್ಟು 15 ಸುತ್ತಿನ ಮತ ಎಣಿಕೆ ಇದೆ. 7 ಸುತ್ತಿನ ಕಂಪ್ಲೀಟ್ ಆಗಿದೆ. ಅಂದ್ರೆ ಆರಂಭದಲ್ಲಿ ನಾರಾಯಣ ಸ್ವಾಮಿ ಅವರು ಸಾಕಷ್ಟು ಮುನ್ನಡೆಯನ್ನು ಸಾಧಿಸಿದ್ರು. ಈಗ ಮುನ್ನಡೆಯ ಅಂತರ ಎನ್ನುವಂತದ್ದು ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕಂದ್ರೆ ಇದು ಇಷ್ಟರವರೆಗೆ ಎಣಿಕೆ ಆಗಿರುವಂತದ್ದು ಬಿಜೆಪಿಯ ಪ್ರಾಬಲ್ಯ ಇರುವಂತಹ ಸ್ಥಳದಲ್ಲಿ ಮತ ಎಣಿಕೆ ಆಗಿತ್ತೆ. ಇನ್ನು ಮುಂದೆ ಯಾವ ರೀತಿಯ ಸ್ಪರ್ಧೆನ ಕಾಯ್ದುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕು ಅಮಿತ್. ಓಕೆ, ಇನ್ನು ಎಷ್ಟು ಸುತ್ತಿನ ಮತ ಎಣಿಕೆ ಕಾರ್ಯ ಇದೆ? ಈಗಿನ ಟ್ರೆಂಡ್ ಗಮನಿಸ್ತಾ ಇದ್ರೆ ನಮ್ಗೆ ಏನ್ ಅನಿಸುತ್ತೆ ವಿಜಯಲಕ್ಷ್ಮಿ? ಹಮೀದ್, ಇನ್ನೂ 8 ಸುತ್ತಿನ ಎಣಿಕೆ ಇದೆ. ಯಾಕಂದ್ರೆ ಒಟ್ಟು 15 ಪ್ಲಸ್ 16 ಅಂದ್ರೆ ಒಂದೇ ಒಂದು ಕೊನೆಯ ಸುತ್ತಿನಲ್ಲಿ ಒಂದೇ ಟೇಬಲ್ ನಲ್ಲಿ ಮತ ಎಣಿಕೆ ಇದೆ. ಈಗ ಒಟ್ಟು 7 ಸುತ್ತು ಮುಗಿದಿದ್ದು ಇನ್ನು 8 ಸುತ್ತಿನ ಮತ ಎಣಿಕೆ ಬಾಕಿ ಇರೋದ್ರಿಂದ ಇವಾಗ ಆರಂಭದಲ್ಲಿ ಎಂ ನಾರಾಯಣ ಸ್ವಾಮಿ ಅವರು ಸಾಕಷ್ಟು ಅಂತರವನ್ನ ಕಾಯ್ದುಕೊಳ್ತಿದ್ರು. ಆದ್ರೆ ಈಗ ಅಂತರ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರ್ತಿದೆ. ಆದ್ರೆ ಕೊನೆಯ ಹಂತದವರೆಗೂ ಇದೇ ರೀತಿಯ ಟಫ್ ಕಾಂಪಿಟಿಷನ್ ನಡೆಯುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗ ನಾನು ಆಗ್ಲೇ ಹೇಳಿರುವಂತೆ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನೇರ ಸ್ಪರ್ಧೆಯಲ್ಲಿದೆ. ಉಳಿದ ಯಾವ ಅಭ್ಯರ್ಥಿಗಳು ಕೂಡ ಇವರಿಗೆ ಇನ್ನು ಸ್ಪರ್ಧೆ ಇಡುವಂತ ಯಾವ ಲಕ್ಷಣ ಕಾಣ್ತಾ ಇಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಟಫ್ ಕಾಂಪಿಟಿಷನ್ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ವಿಜಯಲಕ್ಷ್ಮಿ. ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಇದಿಷ್ಟು ಸದ್ಯದ ಬಂಗಾರಪೇಟೆ ಮತ್ತು ಚನ್ನಪಟ್ಟಣ ಅಂತ ತಿಳ್ಕೊಂಡ್ವಿ. ಜಗಳೂರಿನಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬಂಗಾರಪೇಟೆಯಲ್ಲಿ ಅಂತರ ಕಡಿಮೆ ಆಗ್ತಾ ಇದೆ. ಜೊತೆ ದೆಹಲಿಯಲ್ಲಿ ಅರುಣ್ ಇದ್ದಾರೆ. ತಮಿಳುನಾಡಿನ ಕಳೆದ 2006ರಲ್ಲಿ ನಡೆದ ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಮತಗಳನ್ನು ಗಳಿಸಿತ್ತು, ಎಷ್ಟು ಸ್ಥಾನವನ್ನು ಪಡೆದಿತ್ತು, ಈ ಬಾರಿ ತಮಿಳುನಾಡಿನಲ್ಲಿ ಹೇಗೆ ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ, ಫಲಿತಾಂಶ ಬರ್ತಾ ಇದೆ. ಮುನ್ನಡೆ ಹಿನ್ನಡೆಯ ಬಗ್ಗೆ ಅಷ್ಟೇ ಇದೆ, ಸ್ಪಷ್ಟ ಫಲಿತಾಂಶ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಮುನ್ನಡೆ ಹಿನ್ನಡೆಯನ್ನು ಗಮನಿಸ್ತಾ ಇದ್ದರೆ ಇಲ್ಲಿ AIADMK, ಜಯಲಲಿತಾ ನೇತೃತ್ವದ AIADMK ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾ ಇದೆ. ಇನ್ನು ತಮಿಳುನಾಡು ವಿಧಾನಸಭಾ ಕ್ಷೇತ್ರವನ್ನು ಗಮನಿಸೋಣ. ತಮಿಳುನಾಡು 2006ರಲ್ಲಿ 163 ಕ್ಷೇತ್ರಗಳಲ್ಲಿ DMK ಗೆಲುವನ್ನು ಸಾಧಿಸಿತ್ತು. AIADMK ಕೇವಲ 69 ಸ್ಥಾನಗಳನ್ನು ಗಳಿಸಿತ್ತು. ಇಲ್ಲಿ 2011ಕ್ಕೆ ಬಂದಾಗ ಈಗ ಇಲ್ಲಿಯವರೆಗೆ ಲೀಡ್ ನೋಡ್ತಾ ಇದ್ರೆ ಸುಮಾರು 44ರಲ್ಲಿ AIADMK, 23ರಲ್ಲಿ DMK ಕಾಣಿಸ್ತಾ ಇದೆ. ಅದರ್ಸ್ ಒಂದು ಬರ್ತಾ ಇದೆ. ಅರುಣ್, ನಾವೀಗ ಗಮನಿಸ್ತಾ ಇದ್ವಿ 2006 ಮತ್ತು 2011ರ ವ್ಯತ್ಯಾಸವನ್ನು ನಾವು ಗಮನಿಸ್ತಾ ಇದ್ವಿ. ಅರುಣ್, ತಮ್ಗೆ ಏನಿಸ್ತಾ ಇದೆ? ಈಗ ಕಳೆದ ಬಾರಿ 163 ಸ್ಥಾನದಲ್ಲಿ ಮುನ್ನಡೆಯಲ್ಲಿದ್ದ DMK ಈಗ ಕೇವಲ 22ಕ್ಕೆ ಬಂದಿದೆ. 69ರಲ್ಲಿದ್ದು 44ಕ್ಕೆ ತಲುಪಿದೆ. ಬಹುಶಃ ಇದೊಂದು ರೀತಿ ಮುನ್ಸೂಚನೆ ಕಾಣಿಸ್ತಾ ಇದೆ ಅಂತ ಅನ್ಸಲ್ವಾ ಅರುಣ್? ಹೌದು, ನನಗೆ ಹಾಗೆ ಅನ್ಸುತ್ತೆ. ಅಣ್ಣಾ DMK ಜಯಲಲಿತಾ ಅವರ ಪಕ್ಷ ಬಹುಶಃ ಮುನ್ನಡೆಯನ್ನು ಕಾಯ್ಕೊಂಡಿದೆ. ಬಹುಶಃ ಇದು ಕಂಟಿನ್ಯೂ ಆಗುತ್ತೆ ಅಂತ ನನಗನ್ಸುತ್ತೆ. ಇದಕ್ಕೆ ಬಹುಶಃ ಮುಖ್ಯ ಕಾರಣ ಏನಂದ್ರೆ, ನನಗೆ ಆಗಲೇ ಹೇಳಿದಾಗೆ 2G ಸ್ಕ್ಯಾಮ್ ಏನಿದೆ, ಇದು ಬಹುಶಃ ಮತದಾರರಲ್ಲಿ ಒಂದು ಥರದ ತುಂಬ ಕೆಟ್ಟ ಪರಿಣಾಮ DMK ಮೇಲೆ ಆಗಿದೆ. ಮತದಾರರು ಒಂದು DMKಗೆ ಪಾಠ ಕಲಿಸ್ಬೇಕು ಅಂತ ಹೊರಟಿದ್ದಾರೆ ಏನೋ ಅಂತ ಅನ್ಸುತ್ತೆ. ಹಾಗೇನೆ ಜಯಲಲಿತಾ ಕೂಡ ತಮ್ಮ ಒಂದು ವೋಟ್ ಬ್ಯಾಂಕ್ ಏನಿದೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದಾರೆ. ಈಗ ಜಾತಿಗಳ ಒಂದು ನೀವು ಗಣನೆ ತಗೊಂಡ್ರೆ
ತಮಿಳ್ನಾಡಲ್ಲಿ ಜಯಲಲಿತಾ ಅವರ ಒಂದು ಬೆನ್ನೆಲುಬೇನಿತ್ತು ಅದು ಸ್ವಲ್ಪ ಜಾಸ್ತಿ ಅವರು ಎಕ್ಸ್ಪೆಂಡ್ ಮಾಡೋಕ್ಕೆ, ನೀವು ವಣಿಯರ್ ಇರ್ಬೋದು, ನಾಡರ್ಸ್ ಇರ್ಬೋದು, ಅಥವಾ ಶೆಡ್ಯೂಲ್ ಕಾಸ್ಟ್ಗಳಿರ್ಬೋದು, ಯಾವ ಪಕ್ಷಗಳು DMKನ ಬೆಂಬಲ ಕೊಡ್ತಾ ಇತ್ತು ಅದು ಜಯಲಲಿತಾ ಕೂಡ ಅಲ್ಲಿ ಅವರ ಬೆಂಬಲನ ಗಳಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗೆಯೇ DMK ಕಳೆದ ಬಾರಿ ಅಧಿಕಾರಕ್ಕೆ ಬಂದಿದ್ದು ಬಹುಶಃ ಈ ಒಂದು ಫ್ರೀ ಗಿಫ್ಟ್ಗಳೇನಿದೆ ಅದನ್ನು ಕೊಡೋದ್ರ ಮೇಲೆ ಅಂತ ಜಯಲಲಿತಾ ಹೇಳ್ತಾ ಇದ್ರು. ಆದರೆ ಈ ಬಾರಿ ಎಲೆಕ್ಷನ್ ನೋಡಿದರೆ ಜಯಲಲಿತಾ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ನಿಮಗೆ ತಮಿಳ್ನಾಡಲ್ಲಿ ನೋಡಿರ್ಬೋದು, ಈಗ ಹಿಂದೆ ಕಲರ್ TV ಕೊಡ್ತಾ ಇದ್ರು DMK ಅವರು, ಆದರೆ ಈ ಸರ್ತಿ ಲ್ಯಾಪ್ಟಾಪ್ಗಳು, ಆಮೇಲೆ ಮಿಕ್ಸರ್ಗಳು, ಗ್ರೈಂಡರ್ಗಳು ಇವನ್ನೆಲ್ಲ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಫ್ರೀ ಬಸ್ ಪಾಸ್, ಲ್ಯಾಂಡ್ ಕೊಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ. ಹಾಗೆಯೇ ಜಯಲಲಿತಾ ಕೂಡ ಅದು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನಾನು ಅಧಿಕಾರಕ್ಕೆ ಬಂದರೆ ಇದನ್ನು ಕೊಡ್ತೀನಿ ಅದನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಬಹುಶಃ ಇದು ಕೂಡ ಮತದಾರರಲ್ಲಿ ಒಂದು ಆಸೆನ ಹುಟ್ಟಿಸಿ ಪಾಪ್ಯುಲಿಸ್ಟ್ ಪಾಲಿಟಿಕ್ಸ್ ಏನು ಮಾಡ್ತಿದ್ದಾರೆ. ಬಹುಶಃ ಇದರಿಂದ ಜಯಲಲಿತಾ ಅವರ ಚಾನ್ಸ್ಗಳು ಜಾಸ್ತಿ ಆಗ್ತಿದೆ ಅಂತ. ಒಂದು ರೀತಿ ಅರುಣ್, ಈ ತಮಿಳುನಾಡಿನ ಚುನಾವಣೆಯೇ ಒಂದು ರೀತಿ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಕಳೆದ ಬಾರಿ ಕರುಣಾನಿಧಿಯವರು ನಾವು ಅಧಿಕಾರಕ್ಕೆ ಬಂದರೆ ಕಲರ್ TV ಕೊಡ್ತೀವಿ, ಗ್ಯಾಸ್ ಕನೆಕ್ಷನ್ ಕೊಡ್ತೀವಿ, ಈ ರೀತಿ. ಬಹುಶಃ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಈ TV ಕೊಡೋದು ಬಿಟ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾದ್ದು ಅದ್ರ ಕರ್ತವ್ಯ ಕೂಡ. ಆದರೆ ಇಲ್ಲಿ ಗಮನಿಸ್ತಾ ಇದ್ರೆ AIADMK ಮುನ್ನಡೆ ಸಾಧಿಸ್ತಾ ಇರೋದು, DMK ಹಿನ್ನಡೆ. ಒಂದು ರೀತಿ ಕಾಂಗ್ರೆಸ್ಗೂ ಕೂಡ ಹಿನ್ನಡೆ ಅಲ್ವಾ? ಯಾಕೆಂದರೆ ಈ 2G ಸ್ಪೆಕ್ಟ್ರಮ್ ಹಗರಣ DMK ಮೇಲೆ ಹಾಕಿ, ಯಾಕೆಂದರೆ ನಮ್ಮ UPA ಕೋಲಿಷನ್ ಪಾರ್ಟಿ, ಹಾಗಾಗಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅಥವಾ ಅದರ ಎಲ್ಲ ಕಳಂಕವನ್ನು DMKಗೆ ಹೊರಿಸಲಾಯಿತು. ಕೊನೆಗೆ ಚುನಾವಣೆಯಲ್ಲಿ ಸೀಟ್ಗಳ ಹಂಚಿಕೆಯಲ್ಲಿ ಕಾಂಗ್ರೆಸ್ ಮತ್ತು DMK ಮಧ್ಯೆ ಮನಸ್ತಾಪ ಬಂತು. ಈ 2G ಸ್ಪೆಕ್ಟ್ರಮ್ ಹಗರಣದಿಂದ ಹೈರಾಣಾಗಿದ್ದ DMK ಕಾಂಗ್ರೆಸ್ಸನ್ನು ಕೊನೆಗೂ ಕೂಡ ಒಪ್ಕೋಬೇಕಾಯಿತು. ಇದನ್ನು ಓವರಾಲ್ ಆಗಿ ಗಮನಿಸ್ತಾ ಇದ್ದರೆ ಈ ವಿಚಿತ್ರ ರೀತಿಯ ಅಲ್ಲಿಯ ಚುನಾವಣೆಯ ರೀತಿ, ಅಲ್ಲಿಯ ಅಧಿಕಾರ ಹಿಡಿಯೋದಕ್ಕೆ ನಾಯಕರುಗಳು ಒಡ್ತಾ ಇರುವ ಆಮಿಷಗಳು ಮತ್ತು ಕಾಂಗ್ರೆಸ್ ಪಕ್ಷದ ಹಿನ್ನಡೆ, ಇದನ್ನು ಗಮನಿಸ್ತಾ ಇದ್ದರೆ ತಮ್ಗೆ ಏನು ಅನಿಸುತ್ತೆ ಅರುಣ್? ಹೌದು, ಕಾಂಗ್ರೆಸ್ ಈಗ ಅಲ್ಲಿ ಹೊಂದಾಣಿಕೆನಲ್ಲಿದೆ DMK ಪಕ್ಷದ ಜೊತೆ. ಹಾಗೂ PMK ಕೂಡ 1 ಇಯರ್ ಪಾರ್ಟಿ ಅಂತ ನಾವೇನು ಕರಿತೀವಿ ಅದು ಕೂಡ ಅಲ್ಲಿ ಹೊಂದಾಣಿಕೆನಲ್ಲಿದೆ. ಆದರೆ ಕಾಂಗ್ರೆಸ್ ತುಂಬ ಬಹುಶಃ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಕಾಂಗ್ರೆಸ್ಗೆ ಅಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ಯಾವುದೋ ಒಂದು ತನ್ನೊಂದು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವಂಥ ಒಂದು ಚಾನ್ಸ್, ಅವಕಾಶ ಖಂಡಿತ ಇರಲಿಲ್ಲ. ಆದರೆ ಕಾಂಗ್ರೆಸ್ಗೆ ಅದಕ್ಕಿಂತ ಜಾಸ್ತಿ ಒಂದು ಇಂಪಾರ್ಟೆನ್ಸ್ ಇರೋದು ರಾಷ್ಟ್ರ ಮಟ್ಟದಲ್ಲಿ. ಅಕಸ್ಮಾತ್ ಇದೇ ಒಂದು ಲೋಕಸಭಾ ಚುನಾವಣೆ ಆಗಿದ್ದ ಪಕ್ಷದಲ್ಲಿ ಕಾಂಗ್ರೆಸ್ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಅವರು ಅಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಬಹುಶಃ ಮಾಡ್ತಾ ಇದ್ರು. ಈಗ ಇದು ರಾಜ್ಯದ ಒಂದು ಅಸೆಂಬ್ಲಿ ಚುನಾವಣೆ ಆಗಿರೋದ್ರಿಂದ ಬಹುಶಃ ಕಾಂಗ್ರೆಸ್ ಅಷ್ಟು ಮಟ್ಟಿಗೆ ಒಂದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಅಂತ ನನಗನ್ಸುತ್ತೆ. ಇನ್ನೊಂದೇನೆಂದರೆ ಬಹುಶಃ ಕಾಂಗ್ರೆಸ್ಗೆ ಇದು ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರಲ್ಲ, ಬಹುಶಃ ಒಂದು ವರ ಅಂತ ಬಹುಶಃ ಕಾಂಗ್ರೆಸ್ ಕೆಲವರು ಹೇಳ್ಬೋದು. ಯಾಕಂದರೆ ನಾನು ಮುಂಚೆ ಹೇಳಿದಾಗೆ ಇದು 2G ಸ್ಕ್ಯಾಮ್ನಲ್ಲಿ ಈ ಪಕ್ಷ DMK ಪಕ್ಷ ಏನು ಕಳೆಗುಂದಿದೆ, ಇದು ಇನ್ನೂ ಅದನ್ನು ಬಲಹೀನ ಮಾಡುತ್ತೆ. ಕಾಂಗ್ರೆಸ್ಗೆ ಇದೊಂದು ಬಾರ್ಗೇನಿಂಗ್ ಪಾಯಿಂಟ್ ಇಂದು ಜಾಸ್ತಿ ಆಗುತ್ತೆ DMK ಜೊತೆ ಅಟ್ ದಿ ಸೆಂಟರ್ ಅಂತ ನನಗೆ ಅನ್ಸುತ್ತೆ. ಬಹುಶಃ ಈ 6 ಜನ ಮಂತ್ರಿಗಳೇನಿದ್ದಾರೆ ನೆಕ್ಸ್ಟ್ ಮುಂದಿನ ಒಂದು ಚುನಾವಣಾ ಇದರಲ್ಲಿ ರಿಷಫಲ್ನಲ್ಲಿ, ಗೌರ್ಮೆಂಟ್ ರಿಷಫಲ್ಸ್ ಅಟ್ ದಿ ಸೆಂಟರ್, ಬಹುಶಃ DMK 6 ಮಂದಿನ ಬಿಟ್ಬಿಟ್ಟು ಇನ್ನೂ ಕಡಿಮೆ ಮಾಡ್ಬೋದು ಅವರದ್ದೊಂದು ಸಂಖ್ಯೆನ. ಅಂದ್ರೆ ತಮ್ಮ ಹೋಲ್ಡ್ ಕಳ್ಕೋತಾರೆ ಇಲ್ಲಿ ಅನ್ಸುತ್ತೆ ಸೆಂಟ್ರಲ್ ಲೆವೆಲ್ ಅಲ್ಲಿ DMK. ಅರುಣ್, ಖಂಡಿತ ಈಗಾಗಲೇ ಅವರದ್ದು ಹೋಲ್ಡ್ ತುಂಬಾ ಕಡಿಮೆ ಆಗಿದೆ. ನೀವು ನೋಡಿರ್ಬೋದು 65 ಕಾಂಗ್ರೆಸ್ ಸೀಟ್ಗಳನ್ನು ಏನು ಡಿಮಾಂಡ್ ಮಾಡಿತ್ತು ಅಸೆಂಬ್ಲಿನಲ್ಲಿ, DMK ಒಪ್ಪಲಿಲ್ಲ. ನಾನು ಇದು ಹೊಂದಾಣಿಕೆ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಆದರೆ ಕಾಂಗ್ರೆಸ್ ಏನು ಜಗ್ಲಿಲ್ಲ, ನೀವು ಬಿಟ್ಟು ಹೋಗೋದಾದ್ರೆ ಹೋಗಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ರು. ಆದರೆ DMK ಮತ್ತೆ ವಾಪಸ್ ಬಂದು ಕಾಂಗ್ರೆಸ್ ಏನು ಹೇಳ್ತು ಅದನ್ನು ಒಪ್ಕೊಳ್ಬೇಕಾಯ್ತು. ಅವರ ಒಂದು ಅಸಹಾಯಕತೆನ ಪ್ರದರ್ಶನ ಮಾಡುತ್ತೆ ಅಂತ ನನ್ನ. ಓಕೆ ಅರುಣ್, ಅದ್ರ ಜೊತೆಗೆ ಈಗ ಅಸ್ಸಾಂ ನೋಡೋಣ. ಅಸ್ಸಾಂನಲ್ಲೂ ಕೂಡ ಕಳೆದ ಬಾರಿ ಇದ್ದ ಟ್ರೆಂಡ್ ಮತ್ತು ಈಗ ಕಂಡು ಬರ್ತಾ ಇದೆ. 2006ರಲ್ಲಿ ಅಲ್ಲಿ ಕಾಂಗ್ರೆಸ್ 53, ಕಾಂಗ್ರೆಸ್ ಜೊತೆ ಅಲಯನ್ಸ್ಗಳು 53 ಸ್ಥಾನ ಪಡೆದರು. AGP 28 ಇತ್ತು, ಅದರ್ಸ್ 45ರಲ್ಲಿದ್ದರು. ಆದರೆ ಈಗ ಗಮನಿಸ್ತಾ ಇದ್ದ ಹಾಗೆ ಕಾಂಗ್ರೆಸ್ 31ರಲ್ಲಿದೆ, AGP 6ರಲ್ಲಿದೆ, ಮತ್ತು ಅದರ್ಸ್ 26ರಲ್ಲಿದೆ. ಇಲ್ಲೂ ಕೂಡ ಅಗೈನ್ ಕಾಂಗ್ರೆಸ್ ಮತ್ತೆ ಅಲ್ಲಿ ಅಧಿಕಾರ ಹಿಡಿಯುವತ್ತ ಮುನ್ನಡೆ ಕಾಯ್ಕೊಳ್ಳೋ ಎಲ್ಲ ಸ್ಥಾನ ಕಾಡ್ತಾರೆ. ಒಟ್ಟು 129 ಸ್ಥಾನಗಳಲ್ಲಿ ಈಗ ಕಾಂಗ್ರೆಸ್ ಗಮನಿಸ್ತಾರೆ 31 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಳೆದ ಬಾರಿ 53 ಇತ್ತು. ತಮಗೆ ಈ ಟ್ರೆಂಡನ್ನು ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಮತ್ತೆ ಅಲ್ಲಿ ಆಡಳಿತ ಸೂತ್ರ ಹಿಡಿಯುತ್ತೆ ಅಂತ ಅನ್ಸಲ್ವಾ? ಒಂದು ಮುನ್ಸೂಚನೆ ಸಿಗ್ತಾ ಇದೆ ಅರುಣ್? ಸ್ವಲ್ಪ ಮುನ್ಸೂಚನೆ ಇದೆ. ಆದರೂ ಇಲ್ಲಿ ಅದರ್ಸ್ ಅಂತ ನೀವೇನು ತೋರಿಸಿದ್ರೆ ಅದು ಯಾರ್ಯಾರು ಅಂತ ನೋಡಬೇಕಾಗತ್ತೆ. ಯಾಕಂದರೆ ಅಲ್ಲಿ ಒಂದೆರಡು ಚಿಕ್ಕ ಪುಟ್ಟ ಪಕ್ಷಗಳಿದೆ, ಅದು ಕೂಡ ಹಿಡಿತ ಸಾಧಿಸ್ಬೋದು. ಇದು ಹಂಗ್ ಅಸೆಂಬ್ಲಿ ಆದರೆ ಬಹುಶಃ
ಚಿಕ್ಕ ಪಕ್ಷಗಳ ಒಂದು ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗ್ಬೋದು. ಆದರೆ ಸದ್ಯದ ದೃಷ್ಟಿನಲ್ಲಿ ನೋಡೋದಾದರೆ ಕಾಂಗ್ರೆಸ್ ಆ್ಯಸ್ ಎ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಚೆನ್ನಾಗಿ ಬರ್ತಾ ಇದೆ. 31 ಈಗಾಗಲೇ ಮುನ್ನಡೆ ಸಾಧಿಸಿದೆ. ಇದಕ್ಕೆ ಬಹುಶಃ ಮುಖ್ಯ ಕಾರಣ ಅಂದರೆ ತರುಣ್ ಗೊಗೊಯ್ ಅವರ ಆಡಳಿತ ಅಂತ ಹೇಳ್ಬೋದು. ಅವರ ಆಡಳಿತದಲ್ಲಿ ಕೆಲವೊಂದು ಕಾಂಟ್ರವರ್ಸಿಗಳು ಇದ್ವು, ಆದರೂ ಕೂಡ ಜನ ಅವರನ್ನು ಬೆಂಬಲಿಸಿದ್ದಾರೆ. ಯಾಕೆಂದರೆ ಪರ್ಹ್ಯಾಪ್ಸ್ ಅಲ್ಲಿ ಒಂದು ಟೀನಾ ಫ್ಯಾಕ್ಟರ್ ಅಂತ ನಾವೇನು ಹೇಳ್ತೀವಿ, ದೆರ್ ಇಸ್ ನೋ ಆಲ್ಟರ್ನೇಟಿವ್ ಅಂತ. AGP ಅಸ್ಸಾಂ ಗಣ ಪರಿಷತ್ ಏನಿದೆ ಅದು ಬಹುಶಃ ಜನರಿಗೆ ಒಂದು ರೀಚ್ ಆಗೋದ್ರಲ್ಲಿ ಬಹುಶಃ ಸಫಲ ಆಗಿಲ್ಲ ಅಂತ ನನಗನ್ಸುತ್ತೆ. ಒಂದು ಕ್ರೆಡಿಬಲ್ ಅಪೋಸಿಷನ್ ಅಲ್ಲಿ ಸರಿಯಾಗಿಲ್ಲ. ಹಾಗಾಗಿ ಇದು ಬಹುಶಃ ಕಾಂಗ್ರೆಸ್ಗೆ ಒಂದು ಅತ್ಯಂತ ಒಂದು ಮಹತ್ವದ ಅಂಶ ಅಂತ ನನಗೆ ಅನ್ಸುತ್ತೆ. ಇನ್ನೊಂದು ಏನಂದ್ರೆ ಅಸ್ಸಾಂನಲ್ಲಿ ಅಸ್ಸಾಮೀಸ್ ಮತ್ತೆ ನಾನ್ ಅಸ್ಸಾಮೀಸ್ ಗಳ ಮಧ್ಯೆ ಒಂದು ರೀತಿಯ ಕಂದಕ ಇದೆ. ಈಗ ಬಾಂಗ್ಲಾದೇಶದಿಂದ ಬಂದಂತಹ ಬೆಂಗಾಲಿ ಮಾತಾಡುವಂಥ ಜನರು ಹಾಗೂ ಅಸ್ಸಾಮಿ ಸ್ಪೀಕಿಂಗ್ ಅಸ್ಸಾಮೀಸ್, ಸೊ ಇವರ ಮಧ್ಯದಲ್ಲಿ ಒಂದು ರೀತಿ ಒಂದು ದರ್ ಇಸ್ ಅ ಡೀಪ್ ಡಿವಿಷನ್ ಅಂತ ಹೇಳ್ಬೋದು. ಕಾಂಗ್ರೆಸ್ ಈ ಒಂದು ವೋಟ್ ಬ್ಯಾಂಕ್ ಏನಿದೆ ಅಸ್ಸಾಮಿ ಸ್ಪೀಕಿಂಗ್ ಜನಗಳದ್ದು, ಅವರ ಒಂದು ವಿಶ್ವಾಸವನ್ನು ಗಳಿಸಕ್ಕೆ ಸಫಲ ಆಗಿದೆ ಕಳೆದ 2 ಚುನಾವಣೆಯಲ್ಲಿ ಮತ್ತೆ ಈ ಚುನಾವಣೆಯಲ್ಲಿ ಅಂತ ನನಗನ್ಸುತ್ತೆ. ಓಕೆ ಅರುಣ್, ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಪೆಕ್ಟೆಡ್ ಅನ್ಸುತ್ತೆ ಆಂಧ್ರದ್ದು. ಉಳಿದ ಸ್ಟೇಟ್ ನಂತರ ಮಾತಾಡ್ತೀನಿ. ಆಂಧ್ರದ್ದು YSR ಪುತ್ರ ಜಗನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಇವರಿಬ್ಬರು ಕೂಡ ಮುನ್ನಡೆ ಬಹುತೇಕ ಗೆಲುವನ್ನು ಸಾಧಿಸ್ಬೋದು ಅನಿಸುತ್ತೆ. ಎರಡು ಕೂಡ ಕಾಂಗ್ರೆಸ್, ಇಡೀ ರಾಜ್ಯ ಕಾಂಗ್ರೆಸ್, ಕೇಂದ್ರ ಕಾಂಗ್ರೆಸ್ ಒಂದು ಕಡೆ ಇದ್ದು YSR ಅವರ ಇಮೇಜ್ ಇತ್ತಲ್ಲ ಅದರಷ್ಟನ್ನೇ ಇಟ್ಕೊಂಡು ಅವರ ಪುತ್ರ ಈ ಬಾರಿ ಚುನಾವಣೆ ಕಣಕ್ಕೆ ಇಳಿದರು. ಬಟ್ ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಎಷ್ಟು ಮಟ್ಟ ಪರಿಣಾಮ ಬೀರುತ್ತೆ, ಆದರೆ ಆ ಕ್ಷೇತ್ರವನ್ನಂತೂ ಉಳಿಸ್ಕೊಳ್ಳೋ ಹಾದಿಯಲ್ಲಿ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಅಂದರೆ ಈ ಕ್ಷೇತ್ರವನ್ನು ಗೆಲ್ಲೋದ್ರ ಮೂಲಕ ಜಗನ್ಗೆ ಬಲ ಬರುತ್ತೆ ಅಥವಾ ರಾಜ್ಯ ಕಾಂಗ್ರೆಸ್ಸನ್ನು ಎದುರಿಸೋ ಶಕ್ತಿಯವರು ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಆದರೆ ಈ ಕ್ಷೇತ್ರವನ್ನು ಉಳಿಸ್ಕೋತಾ ಇರೋದು ಇಡೀ ಕಾಂಗ್ರೆಸ್ ಒಂದಾದರೂ ಕೂಡ YSR ಅವರ ಇಮೇಜು ಇಲ್ಲಿ ಇನ್ನೂ ಹೆಚ್ಚು ಉಳ್ಕೊಂಡಿದೆ ಅಂತ ಅನ್ಸಲ್ವಾರು? ಹೌದು, ಇದರಲ್ಲಿ ಆಂಧ್ರ ಪ್ರದೇಶ ಚುನಾವಣೆಯಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಇಲ್ಲಿ ಏನು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಎಷ್ಟು ಲೀಡ್ನಲ್ಲಿ ಜಗನ್ಮೋಹನ್ ರೆಡ್ಡಿ ಮತ್ತು ಅವರ ತಾಯಿ ವಿಜಯಲಕ್ಷ್ಮಿ ಗೆಲ್ತಾರೆ ಅಂತ. ಹಾಗೆಯೇ ವಿರೋಧಿ ಪಕ್ಷಗಳಲ್ಲಿ ಯಾರು ಅಲ್ಲಿ ಡೆಪಾಸಿಟ್ ಉಳಿಸ್ಕೊಳ್ತಾರೆ, ಎಷ್ಟು ಜನ ಅಲ್ಲಿ ಡೆಪಾಸಿಟ್ ಕಳ್ಕೊಳ್ತಾರೆ, ಇದು ಜನರಿಗೆ ಒಂದು ರೀತಿಯ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಷ್ಟೇ. ಅಲ್ಲಿ ಮುಂದೆ ಬರುವ ರಾಜಕೀಯ ಆಮೇಲೆ ಇನ್ನೊಂದೇನೆಂದರೆ ಜಗನ್ ರೆಡ್ಡಿ ಅವರು ಹಿ ವಾಂಟ್ಸ್ ಟು ಪ್ರೂವ್ ಎ ಪಾಯಿಂಟ್. ಕಾಂಗ್ರೆಸ್ ನನ್ನನ್ನು ಇಗ್ನೋರ್ ಮಾಡ್ತು, ನನ್ನನ್ನು ಮುಖ್ಯಮಂತ್ರಿ ಮಾಡಲಿಲ್ಲ, ನನ್ನ ತಂದೆ YSR ಅವರು ಕಾಂಗ್ರೆಸ್ಗೋಸ್ಕರ ಏನೇನು ಮಾಡಿದರು, ಕಾಂಗ್ರೆಸ್ನ 2ನೇ ಬಾರಿ ಅಧಿಕಾರಕ್ಕೆ ತಂದರು, ಅತ್ಯಂತ ಹೆಚ್ಚಿನ ಒಂದು ಸೀಟ್ಗಳನ್ನು ಏನಿದೆ 33 ಸೀಟ್ ಬಂತು ಕಾಂಗ್ರೆಸ್ಗೆ 2009ನೇ ಲೋಕಸಭಾ ಎಲೆಕ್ಷನ್ನಲ್ಲಿ. ಇಷ್ಟೆಲ್ಲ ಆದರೂ ಕೂಡ ನನ್ನನ್ನು ಅವರ ನಿಧನದ ನಂತರ ನನ್ನನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನೋ ಒಂದು ಸಿಟ್ಟು ಜಗನ್ಗೆ ಇತ್ತು. ಹಾಗೆಯೇ ಕಾಂಗ್ರೆಸ್ ಕೂಡ ಅವರನ್ನು ಒಂದು ಪ್ಲಕೇಟ್ ಮಾಡೋದಕ್ಕೆ ಯಾವುದೇ ಒಂದು ಜಾಸ್ತಿ ಮಾಡಲಿಲ್ಲ. ಅವ್ರು ಹೋದರೆ ಹೋಗಲಿ ಅನ್ನೋ ಒಂದು ಸ್ಥಿತಿಯಲ್ಲಿ ಕಾಂಗ್ರೆಸ್ ಇತ್ತು. ಸೊ ಕಾಂಗ್ರೆಸ್ಗೆ ಒಂದು ಐ ವಾಂಟ್ ಟು ಟೀಚ್ ಎ ಲೆಸನ್ ಅನ್ನುವ ಒಂದು ಸಿಟ್ಟು ಜಗನ್ಗೆ ಇದೆ. ಹಾಗಾಗಿ ಹಿ ವಾಂಟ್ಸ್ ಟು ಪ್ರೂವ್ ಎ ಪಾಯಿಂಟ್. ಎಷ್ಟು ಹೆಚ್ಚಿನ ಅಂತರದಿಂದ ನಾನು ಗೆಲ್ತೀನಿ ಅದನ್ನು ಇವರು ಜಗನ್ ಅವರು ತೋರಿಸ್ತಿದ್ದಾರೆ ಈ ಎಲೆಕ್ಷನ್ಲಿ. ಹಾಗೆಯೇ ಆಂಧ್ರ ಪ್ರದೇಶದಲ್ಲಿ ಮುಂದಿನ ದಿನಗಳಲ್ಲಿ ಏನೋ ಬಹುಶಃ ಬದಲಾವಣೆಗಳು ಆಗ್ಬೋದು. ಬಹುಶಃ ಇದು ಕೂಡ ಒಂದು ಇಟ್ಸ್ ಎ ಪ್ರೀಕರ್ಸರ್ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅಲ್ಲಿ ಕಾಂಗ್ರೆಸ್ ಏನು ಅಂಥ ಒಂದು ಈಗ ಶಕ್ತಿಶಾಲಿ ಪಕ್ಷ ಆಗಿ ಉಳಿದಿಲ್ಲ. ಯಾಕಂದರೆ ಅದು ಒಂದು ಈ ತೆಲಂಗಾಣ ಸಮಸ್ಯೆ ಏನಿದೆ ಅದ್ರ ಬಗ್ಗೆ ಒಂದು ಕಠಿಣ ನಿರ್ಧಾರ ಅಥವಾ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳೋದ್ರಲ್ಲಿ ಅದು ವಿಫಲ ಆಗಿದೆ. ಇದು ಬಹುಶಃ ಜಗನ್ ರೆಡ್ಡಿ ಅವರಿಗೆ ಬಹುಶಃ ಸಹಾಯ ಆಗತ್ತಾ ಅದು ಕೂಡ ನೋಡಬೇಕಾಗಿದೆ. ಹಾಗೆಯೇ ಅಲ್ಲಿಯ ಈಗ ಒಂದು ರೋಸಯ್ಯ ಅವರಿದ್ದರು ಚೀಫ್ ಮಿನಿಸ್ಟರ್ ಆಗಿ, ಅವರನ್ನು ಬದಲಾವಣೆ ಮಾಡಿದರು. ಈಗ ಇರುವ ಮುಖ್ಯಮಂತ್ರಿ ಕೂಡ ಅಂಥ ಒಂದು ಶಕ್ತಿಶಾಲಿ ಮುಖ್ಯಮಂತ್ರಿ ಏನಲ್ಲ. ಹಾಗಾಗಿ ಜಗನ್ ಅವರು ಎಷ್ಟರ ಮಟ್ಟಿಗೆ ಅಲ್ಲಿಯ ಕಾಂಗ್ರೆಸ್ನ ಒಂದು ಫೌಂಡೇಶನ್ ಏನಿದೆ ಅದನ್ನು ಶೇಕ್ ಮಾಡ್ತಾರೆ, ಕದಲಿಸ್ತಾರೆ, ಇದು ಕೂಡ ಡಿಪೆಂಡ್ ಆಗುತ್ತೆ ಈಗ ಸದ್ಯದ ರಾಜಕೀಯ ಬೆಳವಣಿಗೆನಲ್ಲಿ. ಓಕೆ ಅರುಣ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು